ಸಂಗೀತ್ ಅವರು ಯಾರ ವಿಚಾರದಲ್ಲಿ ಹೆಂಗೆ ನಡ್ಕೊಂಡಿರ್ಬೋದು, ಯಾರೇ ಏನೇ ಹೇಳಿದ್ರು ಅವ್ರಿಗೆ ಡೈರೆಕ್ಟಾಗಿ ಕೌಂಟರ್ ಕೊಟ್ಟಿರ್ಬೋದು, ಡೈರೆಕ್ಟಾಗಿ ಅವ್ರ ಮೇಲೆ ಹೋಗಿರ್ಬೋದು, ಡೈರೆಕ್ಟಾಗಿ ಅವ್ರಿಗೆ ಆನ್ಸರ್ ಮಾಡಿರ್ಬೋದು. ಬಟ್ ಪ್ರತಾಪ್ ವಿಷಯ ಅಂತ ಬಂದಾಗ ಅವರು ಸ್ಲೋ ಡೌನೇ ಆಗೋರು. ಪ್ರತಾಪ್ ಏನೇ ಒಂದು ಹರ್ಟ್ ಮಾಡಿದ್ರು ಕೂಡ ಅವರು ಅದನ್ನು ತಲೆಗೆ ಹಾಕೊಳ್ದೆ, ಅದನ್ನು ಮ್ಯಾಟರ್ ಮಾಡ್ಕೊಳ್ದೆ, ಸೊ ಅವನಿಗೆ ಸಪೋರ್ಟ್ ಮಾಡ್ತಾ ಬರ್ತಾಯಿದ್ರು. ಎಲ್ಲ ಒಂದು ಕಡೆ ಪ್ರತಾಪ್ ಅದನ್ನು ಉಳಿಸ್ಕೊಳ್ಳೋದ್ರಲ್ಲಿ ಸ್ವಲ್ಪ ಹಿಂದೆ ಉಳಿದ್ರು ಅಂತಲೇ ಅನ್ನಿಸ್ತು. ಎಕ್ಸ್ಪೆಷಲಿ ಪ್ರತಾಪ್ ಅವರು ಹಾಸ್ಪಿಟಲ್ಗೆ ಹೋಗಿ ಬಂದಮೇಲೆ ಸಂಗೀತ ಅವ್ರ ಮೇಲೆ ಸ್ವಲ್ಪ ಮೇಲ್ಮೇಲೆ ಹೋಗ್ತಾಯಿದ್ರು. ಸಂಗೀತ ಅವರು ಹಂಗೆ ರಿಯಾಕ್ಟ್ ಮಾಡ್ತಾಯಿದ್ರು. ಅದೆಲ್ಲ ಓಕೆ. ಫಿನಾಲೆಯಲ್ಲಿ ನಿಮ್ಮ ಜೊತೆ ಯಾರಿರಬೇಕು ಅಂದಾಗ ಸಂಗೀತ ಅವರು ಪ್ರತಾಪ್ ಅವರ ಹೆಸರನ್ನು ತೊಗೊಂಡಿರ್ತಾರೆ. ಅವ್ರವ್ರದ್ದೇ ಆದಂಥ ಚಾಯ್ಸ್ ಇರುತ್ತೆ, ಆಯಿತಾ. ಸಂಗೀತ ಅವ್ರು ತೊಗೊಂಡು ಮಾತ್ರಕ್ಕೆ ಪ್ರತಾಪ್ ಅವರು ತೊಗೊಬೇಕು ಅಂತ ನಾನು ಹೇಳ್ತಾ ಇಲ್ಲ. ಪ್ರತಾಪ್ ಅವ್ರಿಗೆ ಇಷ್ಟ ಇದ್ರೆ ತಗೊಳ್ಳಿ, ಇಷ್ಟ ಇಲ್ಲ ಅಂದರೆ ಬೇಡ, ಬೇರೆಯವ್ರ ಹೆಸರನ್ನೇ ತಗೊಳ್ಳಿ. ಬಟ್ ಸಂಗೀತ ಅವರು ಪ್ರತಾಪ್ ಅವರ ಹೆಸರನ್ನು ತಗೊಂಡಿದ್ರು. ಹಾಗೆ ನೀವು ಯಾರನ್ನ ಸೇವ್ ಮಾಡ್ತೀರಾ ಈ ವೀಕು ನಾಮಿನೇಷನ್ಸಿಂದ ಅಂತ ಬಂದಾಗ ಕೂಡ ಸಂಗೀತ ಅವರು ಪ್ರತಾಪ್ ಅವರ ಹೆಸರನ್ನು ತಗೊತಾರೆ. ಹಾಗೆ ಗೇಮ್ ಅಂತ ಬಂದಾಗ ಕೂಡ ಸಂಗೀತ ಅವರು ಪ್ರತಾಪ್ಗೆ ತುಂಬ ಸಪೋರ್ಟ್ ಮಾಡಿ ಚಾನ್ಸಸ್ನ ಕೊಡ್ತಾರೆ. ಆ್ಯಕ್ಚುಲಿ ಅವ್ರ ಗೇಮಲ್ಲಿ ಪ್ರತಾಪ್ ಇರಲಿಲ್ಲ, ನಮ್ರತರ ಹತ್ರ ಮಾತಾಡಿ ಪ್ರತಾಪ್ನ ಇನ್ನು ಮಾಡಿಸ್ತಾರೆ, ಪ್ರತಾಪ್ಗೆ ಚಾನ್ಸಿಗೆ ಹೋಗಿ ಮಾಡ್ತಾರೆ. ಅದರಿಂದ ಪಾಯಿಂಟ್ ಟೇಬಲಲ್ಲಿ ಪ್ರತಾಪ್ನ ಪಾಯಿಂಟ್ಸ್ ಎಲ್ಲ ರೈಸ್ ಆಗುತ್ತೆ. ಅಂದರೆ ಎಲ್ಲದಕ್ಕೂ ಸಂಗೀತ ಅವರೇ ಕಾರಣ ಅಂತ ಅಲ್ಲ, ಪ್ರತಾಪ್ ಅವ್ರು ಆಡಿದ್ದಾರೆ ಕೂಡ, ಆಯಿತಾ, ಆಡಿದ್ದಾರೆ. ಬಟ್ ಇಂಡೈರೆಕ್ಟ್ ಒಂದು ಚಾನ್ಸ್ ಕೊಡೋದು, ಒಂದು ಅವಕಾಶ ಕೊಡೋದು, ಅದು ಕೂಡ ಒಂದು ಸಪೋರ್ಟ್ ಕೊಡೋದು ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಹಾಗೆ ವರ್ತೂರವರು ಕೂಡ ಪ್ರತಾಪ್ಗೆ ಸ್ಕ್ರ್ಯಾಚಿಂದ ಸಪೋರ್ಟ್ ಮಾಡ್ಕೊಂಡೇ ಬರ್ತಾರೆ. ಎಲ್ಲೇ ಒಂದು ನೇಮ್ ತೊಗೊಳ್ವಾಗ ಪ್ರತಾಪ್ ಹೆಸರನ್ನು ತೊಗೊತಾ ಇರ್ತಾರೆ ವರ್ತೂರವರು. ಬಟ್ ಪ್ರತಾಪ್ ಅವರೆಲ್ಲ ಒಂದು ಕಡೆ ಆ ಪ್ರೀತಿನ ತಿಳ್ಕೊಳ್ಳಿಲ್ವೇನೋ ಅಂತ ಅನ್ನಿಸ್ತು. ಅದಕ್ಕೆ ಒಂದು ವ್ಯಾಲ್ಯೂ ಮಾಡ್ಬೋದಿತ್ತು ಅವರು. ಹೌದು, ಅವರಿಗೆ ಏನೇ ನನಗೆ ಕ್ಯಾಪ್ಟನ್ಸಿ ಸಿಕ್ಕಿಲ್ಲ, ನನಗೆ ಫಿನಾಲೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಬೇಜಾರಿದ್ರು ಅದ್ರ ಮಧ್ಯ ಇಟ್ಸ್ ಓಕೆ, ನನಗೆ ಸಪೋರ್ಟ್ ಮಾಡಿದವ್ರಿಗೆ ಸಿಕ್ಕಿದೆಯಲ್ಲ ಅನ್ನೋ ಒಂದೇ ಒಂದು ಮಾತು ಅವರಿಂದ ಬಂದ್ಬಿಟ್ಟಿದ್ರೆ ಪ್ರತಾಪ್ ಅವರು ತುಂಬ ದೊಡ್ಡ ವ್ಯಕ್ತಿ ಆಗೋಗಿರೋರು ಇವತ್ತಿಗೆ. ಬಟ್ ಅವರು ಆ ಥರ ಏನೂ ಹೇಳ್ದೆ, ಅಂದರೆ ಅವರು ಫೀಲ್ ಮಾಡ್ಕೊಂಡಿದ್ದು ಹಾಗೆ ಯೂಸ್ ಮಾಡಿದ ಕೆಲವೊಂದು ಪದಗಳು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಕೊಡ್ತವ್ರೆ, ಎಲ್ಲ ಇದು ಮಾಡ್ತವ್ರೆ ಅಂತ. ಸೊ ಅದೆಲ್ಲ ಒಂದು ಕಡೆ ಅವ್ರನ್ನ ಡೌನ್ ಮಾಡ್ತು. ಅದೇ ಇವತ್ತಿನ ಸಂಗೀತ ಅವರು ಅವ್ರನ್ನ ನಾಮಿನೇಟ್ ಮಾಡೋಕ್ಕೆ ಕಾರಣ ಕೂಡ. ನಾಮಿನೇಟ್ ಮಾಡಿದ ತಕ್ಷಣ ಅವ್ರು ಹೋಗ್ತಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಬಟ್ ಸ್ಟಿಲ್ ಸಂಗೀತ ಅವರು ಅವರ ಫೋಟೋನ ಬೆಂಕಿಗೆಸ್ತಿ ನಾಮಿನೇಟ್ ಮಾಡಿದ್ದಾರೆ. ಸೊ ನೋಡುವ ಇದೆಲ್ಲ ಯಾವ ಥರ ಬೆಳವಣಿಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಏನಾದರೂ ಚೇಂಜಸ್ ಆಗುತ್ತಾ. ಹಾಗೆ ಎಪಿಸೋಡ್ ಅಂತೂ ತುಂಬ ಸಖತ್ತಾಗಿರುತ್ತೆ. ಇನ್ಮೇಲೆ ಇನ್ನಿರೋದು ಒಂದು 14 ದಿನ ಅಷ್ಟೇ. ನೋಡುವ ಬಿಗ್ ಬಾಸ್ ಯಾವ ಥರ ಟಾಸ್ಕ್ಗಳನ್ನ ಕೊಡ್ತಾರೆ, ಅದನ್ನು ಒಳಗಿರೋ ಕಂಟೆಸ್ಟೆಂಟ್ಸ್ಗಳು ಯಾವ ಥರ ನಿಭಾಯಿಸ್ತಾರೆ ಅಂತ. ಸೊ ಇಷ್ಟ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.